ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಡೆಲ್ಫಿಯಾ ಕನ್ನಡ ಸಭೆ ಬ್ಯಾರಿನ್ ವುಮನ್ ಮಿಷನ್ ಪರವಾಗಿ ಪ್ರಸ್ತುತಪಡಿಸುವ ಕಿರು ನಾಟಕ ಯೇಸುವೆ ಮಾರ್ಗ, ಸತ್ಯ ಮತ್ತೆ ಜೀವನ. ಯೆಹೋವನ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, ನಾನೇ ದಾರಿ, ನಾನೇ ಸತ್ಯ, ನಾನೇ ಜೀವನ. ನನ್ನ ಮೂಲಕ ಯಾರಾದರೂ ತಂದೆಯ ಬಳಿಗೆ ಬಾರದಿದ್ದರೆ ಬೇರೆ ಯಾವ ಮಾರ್ಗವೂ ಇಲ್ಲ. ಜಾನ್ 14:6 ಹೇಳ್ತದೆ, ನಾನೇ ದಾರಿ, ನಾನೇ ಸತ್ಯ, ನಾನೇ ಜೀವನ. ನನ್ನ ಮೂಲಕವೇ ಯಾರಾದರೂ ತಂದೆಯ ಬಳಿಗೆ ಬಾರದಿದ್ದರೆ ಬೇರೆ ಯಾವ ಮಾರ್ಗವೂ ಇಲ್ಲ. ಈ ಒಂದು ಕಿರು ನಾಟಕದ ಮೂಲಕ ನಾವು ನಮ್ಮ ಜೀವಿತದಲ್ಲಿ ಎದುರಿಸುವ ಶೋಧನೆಗಳು, ಅಂದ್ರೆ ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರಬಹುದು, ಆದರೆ ನಾವು ಪ್ರಾರ್ಥನೆ ಮಾಡುವುದನ್ನು ನಾವು ನಿಲ್ಲಿಸಬಾರದು. ಇಲ್ಲಿ ನಾವು ನೋಡುವ ಯಾವುದೇ ಶೋಧನೆಗಳು ಬಂದರೂ ಆ ಶೋಧನೆಗಳ ನಡುವೆಯೂ ಪ್ರಾರ್ಥನೆಯ ಶಕ್ತಿಯನ್ನು ನಾವು ಅರಿತುಕೊಳ್ಳೋಣ. ಆಮೇಲೆ ಅದೇ ಪಾಪ, ಅದೇ ಯಾರು ನಮ್ಮ ಮಧ್ಯದಲ್ಲಿ ಬಿಸಿಗಿದ್ದಾರೆ ಇವತ್ತು? ಯಾರು ಇರ್ಬೋದು? ನನಗೆ ಗೊತ್ತುಂಟು, ನನಗೆ ಗೊತ್ತುಂಟು. ಯಾರು? ಯಾರು ಬೇಡ? ನನಗೆ ಗೊತ್ತುಂಟು. ಯಾರು ಯಾರು ಯಾರು? ಬಾಸ್. ಇಲ್ಲಿದ್ದಾರೆ ಬಾಸ್. ಬಾಸ್ ಇಲ್ಲಿ. ಬಾಸ್ ಇಲ್ಲಿ. ಬಾಸ್ ಇಲ್ಲಿ. ನೋಡಿದವರೆಲ್ಲ ಕನ್ಫ್ಯೂಸ್ ಆಗ್ತಿದ್ದಾರೆ, ಯಾರು ಬಾಸು ಅಂತ. ಏನೋ ನಾನ್ ಬಾಸು ಅಂತ. ಯಾರು? ನಾನ್ ಬಾಸ್. ಅದೆಲ್ಲ ಸರಿಕೊಂಡ್ರು. ಅದೇ ನಮ್ಮ ಶತ್ರುಗಳು, ಯೇಸು ನಮ್ಮವರು, ಅವರೆಲ್ಲ ಹೇಗಿದಾರೋ, ಅವ್ರ ನನ್ನ ಜೀವನ ಹೇಗ್ ಮಾಡ್ತಾ ಅನ್ಕೊಂಡ್ರು. ಅದೇ ಬಾಸು, ಅದೇ ಪಾಪದಲ್ಲಿದ್ದಾರೆ ಅವರು, ಅದೇ ರೋಗದಲ್ಲಿದ್ದಾರೆ, ಅದೇ ಹೊಟ್ಟೆ ಕಿಚ್ಚಲ್ಲಿದ್ದಾರೆ, ಅದೇ ಸಿಟ್ಟಿನಲ್ಲಿ, ಅದೇ ಆಂತರದಲ್ಲಿದ್ದಾರೆ. ಅವರನ್ನ ಇದೇ ರೀತಿ ಕನ್ಫ್ಯೂಸ್ ಮಾಡ್ಕೊಂಡೆ ಮತ್ತೆ ಒಂದು 3 ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಕೊಂಡ್ರು. ಏನ್ 3 ವಿಷಯ ಅವ್ರಿಗೆ ಮಾಡ್ಲಿಕ್ಕೆ ಬಿಡಬಾರ್ದು. ಒಂದು, ಅವ್ರುಗಳು ಪ್ರೇಯರ್ ಮಾಡ್ಲೇಬಾರ್ದು ಕೊಂಡ್ರು. ಇನ್ನೊಂದು ಕೊಂಡ್ರು, ಅವ್ರುಗಳಿಗೆ ಆ ಬೈಬಲ್ ಅನ್ನ ಓದ್ಲಿಕ್ಕೆ ಬಿಡಬಾರ್ದು. ಯಾಕೆ ಗೊತ್ತುಂಟಾ? ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಅವರನ್ನ ಅದೇ ರೀತಿ ಕನ್ಫ್ಯೂಸ್ ಇರಿ. ಅವ್ರಗಳಿಗೆ ಮೊಬೈಲ್ ಅಲ್ಲಿ ಕನ್ಫ್ಯೂಸ್ ಟಿಕ್ಟಾಕ್ ಮಾಡ್ಲಿಕೊಂಡ್ರು, ಮೂವಿ ನೋಡ್ಲಿಕೊಂಡ್ರು, ಬಿಸಿ ಮಾಡಿ ಏನು ಮಾಡ್ಲಿಕ್ಕೆ ಬಿಡಬಾರ್ದು. 3ನೇದು ವಿಷಯ ವೆರಿ ವೆರಿ ಇಂಪಾರ್ಟೆಂಟ್ ಕೊಂಡ್ರು, ಅವ್ರಗಳಿಗೆ ದೀಕ್ಷಾಸ್ನಾನ ಅಂತ ತಗೊಳ್ಳಿಕ್ಕೆ ನಮ್ಗೆ ಒಂಥರ ಪ್ರಾರ್ಥನೆ ಬಾಸು. ಅಲ್ಲಿ ಒಬ್ಬಳು ಇದ್ದಾಳೆ ಬಾಸು, ಅವಳಿಗೆ ಬಾಸು. ಬನ್ನಿ ಬಾಸು, ನಾನು ತೋರಿಸ್ತೀನಿ ಅವಳು ಯಾರಂತ. ಬನ್ನಿ ಬನ್ನಿ, ನಾನು ತೋರಿಸ್ತೀನಿ ಅವಳು. ಬನ್ನಿ ಬನ್ನಿ ಬನ್ನಿ. ಓ ನೋಡಿ ಬಾಸು, ನೋಡಿ ಅವಳೇ ಬಾಸು, ಅವಳೇ ಅವಳೇ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಬಾಸು. ಅವಳಿಗೆ ಪ್ರಾರ್ಥನೆ ಮಾಡ್ಬೇಕಂತ ಇಷ್ಟ ಉಂಟು ಬಾಸು. ಅವಳು ಇವಳೇ. ಹೌದಾ? ಇವಳೇ ಬರೀ ಬಂದು 3 ದಿವಸ ಆಯ್ತು ಕಂಡ್ರು. ಸಂಬಳ ಕಂಡ್ರು.
ಬಾಸ್ ನಾನು ಅವಳನ್ನ ನಾನು ಯೋಯೋ ಬಾಸ್ ಯೋಯೋ ಯೋಯೋ ಹಿಂಗೆ ಕರ್ಕೊಂಡು ಬರ್ತೀನಿ ನೋಡಿ ಬಾಸ್. ಯೋಯೋ ಹೋಗು, ಏನ್ ಮಾಡ್ತೇನೆ ನೋಡ್ತೀನಿ. ಆದ್ರೆ ಅವಳು ಪ್ರೇರಣೆ ಮಾಡ್ಬಾರ್ದು, ಅವಳನ್ನ ಪ್ರೇರಣೆಯಿಂದ ನಿಲ್ಲಿಸ್ಬೇಕು. ಹೋಗು. ಯೋಯೋ ನೋಡುವ, ವಾಸನೆ ಬರ್ತದೆ. ಏನು ವಾಸನೆ? ಹೊಟ್ಟೆ ಕಿಚ್ಚಿನ ವಾಸನೆ. ಏನು? ಹೊಟ್ಟೆ ಕಿಚ್ಚಿನ ವಾಸನೆ. ವಿನೀತಾ, तू ಗಾಡೆತ ಬರೇ ಹೊಟ್ಟೆ ಕಿಚ್ಚು. ಎಷ್ಟು ಹೊಟ್ಟೆ ಕಿಚ್ಚು ಪಡ್ತೀಯೇ? ನೆನಪು ಮಾಡು, ನೀನು ಚಿಕ್ಕವಳಿರುವಾಗ ಪಾಸ್ ಆಗ್ಲಿಲ್ಲ ಅಂತೇಳಿ ಎಲ್ಲರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟೆ. ಹೊಟ್ಟೆ ಕಿಚ್ಚು ಕಣೆ. ಅದು ಬಿಡು, ನೀನು ಕೆಲಸಕ್ಕೆ ಹೋಗುವಾಗ ಇಂಟರ್ವ್ಯೂಲಿನೆಲ್ಲ ಫ್ರೆಂಡ್ಸ್ ಪಾಸ್ ಆದ್ರಂತೇಳಿ ನೀನು ಫೇಲ್ ಆದೆ. ಅದಕ್ಕೂ ಹೊಟ್ಟೆ ಕಿಚ್ಚು ಪಟ್ಟೆ. ಎಷ್ಟು ಹುಡ್ಕೊಳ್ತೀಯೇ ನೀನು ಲೂಸರ್. ನೀನು ಲೈಫಲ್ಲಿ ಯಾವಾಗ್ಲೂ ಉದ್ಧಾರ ಆಗಲ್ಲ. ಎದ್ದೇಳು, ಈ ನಿನ್ನ ಪ್ರಾರ್ಥನೆ ಆ ದೇವರು ಕೇಳಲ್ಲ. ಹೇಳು ಹೇಳು, ಸಾಕು ಪ್ರಾರ್ಥನೆ ಮಾಡುವುದು. ನಿನ್ ಪ್ರಾರ್ಥನೆ ಆ ದೇವ್ರು ಕೇಳ್ತಾರಂತ ಹೇಳ್ತೀಯಾ? ಬಾಸ್, ನಾನು ಗುರ್ಸಿ ಹೀಗೆ ಬಂದೆ ನೋಡಿ. ಅವಳು ಒಳ್ಳೆ ಮಾಡ್ತೀನಿ ನೋಡು, ಎದ್ದು ಬಿಟ್ಟು ಇದು ಮಾಡೋದಿಲ್ಲ ಕಣೋ. ವೆರಿ ಗುಡ್. ನಾನು ಮನುಷ್ಯನು, ನನ್ನಲ್ಲಿ ಹೊಟ್ಟೆ ಕಿಚ್ಚು ಉಂಟು. ಆದರೆ ನಾನು ಇನ್ನು ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ನಾನು ಯೇಸುವಿನಂತೆ ಆಗಬೇಕು. ಯೇಸುವೆ, ನಿನ್ನ ಆ ಸಾತ್ವಿಕವಾದ ಸ್ವಭಾವವನ್ನು ನನಗೆ ನೀಡು ಯೇಸುವೆ. ನಾನು ನಿನ್ನಂತೆ ಆಗಬೇಕು. ನೀನು ಹೇಗೆ ಪರಿಶುದ್ಧನೋ ನಾನು ಹಾಗೆ ಆಗಬೇಕು. ನಾನು ಇತರರನ್ನು ಪ್ರೀತಿಸಬೇಕು ಯೇಸುವೆ. ನಿನ್ನಂತೆ ನನ್ನನ್ನು ಮಾಡು ರಾಜ. ನಾನು ಇನ್ನೂ ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಾನು ನನ್ನ ಪ್ರಾರ್ಥನೆಯನ್ನು ಬಿಡುವುದಿಲ್ಲ. ನಾನು ಇನ್ನೂ ಪ್ರಾರ್ಥನೆ ಮಾಡುತ್ತೇನೆ. ಏ ಯೋಯೋ, ಬಾಯ್ ಬಾಯ್ ಏನು ಪ್ರಯೋಜನ ಇಲ್ಲ. ಏನು ಯೋ 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 ಅಂತ ಓಡ್ಕೊಂಡು ಹೋದೆ. ಅವಳು ನೋಡೋ ಎಷ್ಟು ಒಳ್ಳೆ ಪ್ರೇಯರ್ ಮಾಡಿದ್ದು. ನೀವೇನು ಪ್ರಯೋಜನ ಇಲ್ಲ ಕಣೋ. ನೋಡಿ ನೀವು ಎಲ್ಲ ನೆಗೆಟಿವ್ ಬಾಸ್. ಆಯ್ತು ನೀವು ನೋಡಿ ನೋಡಿ ಹೇಗೆ ಮಾಡ್ತೇನೆ ಈಗ. ಹೀಗೆ ಹೀಗೆ ಹೇಗೆ ಮಾಡ್ತೇನೆ ನೋಡಿ ಈಗ. ನೋಡು. ವಿನೀತಾ, ವಿನೀತಾ, ಏನು ತುಂಬಾ ಪ್ರಾರ್ಥನೆ ಮಾಡ್ತಿದ್ದೀಯ ನೀನು? ಅಲ್ಲಣ್ಣ ಮಾರೇನಿ, ಇಷ್ಟೊಂದು ಹೊಟ್ಟೆ ಕಿಚ್ಚನ್ನು, ಸಿಟ್ಟನ್ನು, ಅಹಂಕಾರವನ್ನು ಇಟ್ಟುಕೊಂಡು ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾರ ನಿನ್ನ ಪ್ರಾರ್ಥನೆಯನ್ನು? ಕೇಳುವುದಿಲ್ಲ. ಅದು ದೇವರು ನಿನ್ನ ಪ್ರಾರ್ಥನೆ ಹಾಲೆಲೂಯ ಹೇಳ್ತೇವೆ, ಬಾಯಿಲೆ ಹಾಲೆಲೂಯ ಹಾಲೆಲೂಯ, ಹೃದಯದಲ್ಲಿ ಬೇರೆ ಇವಳ್ದು ಅಲ್ಲಣ್ಣ. ದೇವರ ವಾಕ್ಯ ಹೇಳ್ತದೆ, ನೀವು ಒಬ್ಬರೊಬ್ಬರು ಪ್ರೀತಿಸಬೇಕು, ಗೌರವಿಸಬೇಕು. ನೀನು ಎಲ್ಲ ಉಲ್ಟನೆ ಮಾಡ್ತೀಯ. ತಂದೆ ತಾಯಿಗಳನ್ನು ಸನ್ಮಾನಿಸ್ಬೇಕಂತೆ. ನೀನು ನಿನ್ನ ತಂದೆ ತಾಯಿಯನ್ನು ಪ್ರೀತಿಸುದೇ ಇಲ್ಲ. ಅಲ್ಲಣ್ಣ ಕಪಟಿ. ಏನು ಪ್ರಾರ್ಥನೆ ಪ್ರಾರ್ಥನೆ? ಸಾಕು ನಿನ್ನ ಪ್ರಾರ್ಥನೆ. ಕೇಳಿದಿರಾ ಎಲ್ಲರೂ? ಈ ವಿನೀತಾ ಇದ್ದಲ್ಲ, ಇವಳಿಗೆ ಎರಡೆರಡು ಮುಖ. ಎಷ್ಟು ಮುಖ? ಎರಡು ಮುಖ. ಇವಳು ಹೊರಗೆ ಬಂದು ಇವಳ ಒಳಗೆ ಬೇರೆನೆ. ಅದು ಹಿಂದಿಯಲ್ಲಿ ಹೇಳ್ತಾರಲ್ಲ, ಇವಳು ಹಿಂಗೇನೆ. ಸಾಕು ಸಾಕು ಪ್ರಾರ್ಥನೆ ಪ್ರಾರ್ಥನೆ. ಬಾಸ್ ನೋಡಿದ್ದೀರಾ ಬಾಸ್? ಎಷ್ಟು ಬಾಸ್ ಎಷ್ಟು ನೋಡಿದಲ್ಲ. ಹೌದು, ಮಾತಾಡ್ದೆ ನನ್ನಲ್ಲಿ ಸಿಟ್ಟು ಇದೆ. ಯಾಕಂದ್ರೆ ನಾನು ಈ ಲೋಕದಲ್ಲಿ ಜೀವಿಸುವ ಒಂದು ಮನುಷ್ಯನು. ಆದರೆ ಈಗ ನನ್ನಲ್ಲಿ ಸಿಟ್ಟು ಇಲ್ಲ. ಯಾಕಂದ್ರೆ ನಾನು ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ. ಆತನ ದೀನ ಸ್ವಭಾವವು, ಆತನ ಪ್ರೀತಿಸುವ ಸ್ವಭಾವವು ನನ್ನಲ್ಲಿ ಬಂದಿದೆ. ನಾನು ಇನ್ನೂ ಹೆಚ್ಚಾಗಿ ಆತನಲ್ಲಿ ಬೆಳೆಯಬೇಕು. ನಾನು ಇನ್ನೂ ಹೆಚ್ಚಾಗಿ ಇತರರನ್ನು ಪ್ರೀತಿಸಬೇಕು. ಸಿಟ್ಟಿಲ್ಲದೆ ನಾನು ಜೀವಿಸಬೇಕು. ತಾಳ್ಮೆಯಿಂದ ನಾನು ಜೀವಿಸಬೇಕು. ಯೇಸುವೆ, ನನ್ನನ್ನು ಹಾಗೆ ಮಾಡು ಯೇಸುವೆ. ಅದಕ್ಕೋಸ್ಕರ ನಾನು ಇನ್ನೂ ಹೆಚ್ಚಾಗಿ
ಅಯ್ಯೋ ಅಯ್ಯೋ ಏನು ನಾನ್ ಮಾಡ್ತಿಲ್ವಾ ನಾನ್ ಮಾಡ್ತಿಲ್ವಾ ಏನ್ ಮಾಡ್ ಬಂದೆ ನೀನು ಎಷ್ಟು ಒಳ್ಳೆ ಪ್ರೇಯರ್ ಮಾಡಿದ್ಯೋಳು ಅದನ್ನ ಮಾಡಿ ಬಂದಿದ್ಯೋಳು ನೀನೇನು ಪ್ರಯೋಜನ ಇಲ್ಲ ಈಗೇನ್ ಮಾಡ್ಲಿ ನಿನಗೇನ್ ಮಾಡ್ಲಿ ಏ ಛೋಟಾ ಪ್ಯಾಕೆಟ್ ನೀನೇನೋ ಮಾಡ್ತೀಯ ಹೋಗಿ ಬಾಸ್ ನಾನು ಚೋಟನೇ ಇರ್ಬೋದು ಆದ್ರೆ ನಾನು ಚೋಟ ಮಾಡಿ ನಾನು ನೋಡಿ ಏನು ಚಮತ್ಕಾರ ಮಾಡ್ತೇನೆ ಅಂತ ಹೋಗು ಬಡ ಪ್ಯಾಕೆಟ್ ಬಡದೇ ಮಾಡಿ ಬರ್ಬೇಕು ಹಾ ಹೋಗು ಏನ್ ಮಾಡ್ತಾರೆ ಪ್ರೇಯರ್ ಮಾಡ್ಬಾರ್ದು ಅವಳು ವಿನೀತಾ ವಿನೀತಾ ಏನ್ ಮಾಡ್ತಾ ಇದೀಯಾ ಪ್ರೇಯರ್ ಮಾಡ್ತಾ ಇದೀಯಾ ಏನು ಪ್ರಯೋಜನ ಇಲ್ಲ ಪ್ರೇಯರ್ ಮಾಡಿ ನೋಡು ನಿನಗೆ ಕಾಯಿಲೆ ಉಂಟು ಗೊತ್ತುಂಟಾ ನಿನ್ನ ಕಾಯಿಲೆ ಗುಣ ಆಗುದಿಲ್ಲ ನಿನ್ಗೆ ಗೊತ್ತುಂಟಾ ನಿನ್ಗೆ ಯಾವ ಕಾಯಿಲೆ ಉಂಟಂತ ನಿನಗೆ ಕ್ಯಾನ್ಸರ್ ಉಂಟು ಕ್ಯಾನ್ಸರ್ ನೋಡು ವಿನೀತಾ ಈ ಕಾಯಿಲೆ ಗುಣ ಆಗುದಿಲ್ಲ ಪ್ರೇಯರ್ ಮಾಡಿ ಏನು ಪ್ರಯೋಜನ ಇಲ್ಲ ಬಾ ನನ್ನ ಜೊತೆ ಬಾ ದೇವರನ್ನು ದೂಷಿಸು ನನ್ನ ಜೊತೆ ಬಾ ಕೆಟ್ಟು ಹೋದರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಬಾ ನನ್ನ ಜೊತೆ ಬಾ 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 ನನ್ನ ಜೊತೆ ಬಾ ಬಾಸ್ ಈಗ ನೋಡಿ ಬಾಸ್ ಈಗ ನೋಡಿ ಬಡ ತಪ್ಪಕ ಮಾಡಿ ಬಂದೆ ಬಡ ತಪ್ಪಕ ಮಾಡಿ ಬಂದೆ ಎದ್ದು ಬಿಟ್ಟಳು ಇಲ್ಲ ಬಾಸ್ ವೆರಿ ಗುಡ್ ಮಗ ಹೌದು ಹೇ ರೋಗವೇ, ನಿನಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ. ನನ್ನ ಯೇಸು ರಾಜನಾಗಿದ್ದಾನೆ, ನನ್ನ ಯೇಸು ತಂದೆಯಾಗಿದ್ದಾನೆ, ಹಾಗೂ ನನ್ನ ಯೇಸು ವೈದ್ಯನಾಗಿದ್ದಾನೆ. ಆತನಿಂದ ಸ್ವಸ್ಥತೆ ಮಾಡಲು ಅಸಾಧ್ಯವಾದ ಯಾವುದೇ ಕಾಯಿಲೆಯೂ ಇಲ್ಲ. ನಾನು ಇಂದು ಆತನ ವಾಸುಂಡೆಗಳಿಂದ ಸಂಪೂರ್ಣವಾಗಿ ಗುಣವಾಗಿದ್ದೇನೆ. ನನಗೆ ಸೌಖ್ಯತೆಯು ಲಭಿಸಿದೆ. ಹೌದು, ನಾನು ಇನ್ನೂ ಹೆಚ್ಚಾಗಿ ಆತನಲ್ಲಿ ಪ್ರಾರ್ಥಿಸುತ್ತೇನೆ, ಇನ್ನೂ ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ಇನ್ನೂ ಹೆಚ್ಚಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಿಡ್ಕೊಂಡು ಬಾಕಿ ಬಡ ಗಮಕ ಇದೇ ಗಮಕ ಮಾಡಿದ ಅದು ಗಮಕ ಆಯ್ತಲ್ಲೋ ಏನೋ ಮಾಡ್ಕೊಂಡ್ ಬಂದೆ ನೀವ್ ಯಾವ್ದು ಪ್ರಯೋಜನ ಇಲ್ಲ ಕಂಡ್ರು ಈಗೇನೋ ಮಾಡೋದು ಯಾರನ್ನೋ ಕಳಿಸೋದು ಟೀಮ್ ಲೀಡರ್ ಮಾಡ್ತೀನಿ ಸೂಪರ್ ಮಾಡ್ಬೇಕು ಪ್ರೇಯರ್ ಮಾಡ್ಬಾರ್ದು ಎದುರಿಸ್ಬೇಕು ನೀವೇ ಟೀಮ್ ಲೀಡರ್ ನೋಡಿ ಹೆಂಗ್ ಕರ್ಕೊಂಡು ಬರ್ತೀನಿ ಅಂತ ಹೆಂಗ್ ಕರ್ಕೊಂಡು ಬರ್ತೀನಿ ಬಸ್ ಎಂತ ಬಸ್ ಅವಳಿಗೆ ಟೀಮ್ ಲೀಡರ್ ಅಂತೆ ನಮಗೆ ನಾನು ಇಷ್ಟು ಕಷ್ಟಪಡ್ತೇನೆ ನಿಮಗೆ ಎಂತ ಕೊಡ್ತೀನಿ ನೀವು ಟೀಮ್ ಲೀಡರ್ ಹೋಗೋದಿಲ್ಲ ಅಂತಿದ್ದು ಸುಮ್ನೆ ಕಂಡ್ರು ಏನು ಪ್ರಾರ್ಥನೆ ಮಾಡ್ತಿದ್ಯಾ ನಿನ್ನಂತ ಪಾಪಿ ಮನುಷ್ಯ ಪ್ರಾರ್ಥನೆ ಆ ದೇವರು ಕೇಳೋದಿಲ್ಲ. ನೀನು ಎಷ್ಟು ಎಷ್ಟು ದೊಡ್ಡ ದೊಡ್ಡ ಪಾಪ ಮಾಡಿದೀಯ ಅಂತ ನಿನಗೆ ಗೊತ್ತಾ? ಎಷ್ಟು ದೊಡ್ಡ ದೊಡ್ಡ ಪಾಪ ಮಾಡಿದಿ ನೀನು, ಆದ್ರೆ ನೀನು ಪ್ರಾರ್ಥನೆ ಮಾಡ್ತೀಯ. ನಿನ್ನ ಪ್ರಾರ್ಥನೆ ಆ ದೇವರು ಕೇಳೋದಿಲ್ಲ ವಿನೀತಾ. ಹೇಳು ವಿನೀತಾ. ಇವಳ ಹೆಸರು ವಿನೀತಾ ಅಲ್ಲ ಕಣೋ, ಇವಳು ಪಾಪಿ. ಎಂತ ಹೆಸರು? ಪಾಪಿ 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 ಪಾಪಿ. ವಿನೀತಾ, ಮತ್ತೊಂದು ವಿಷಯ ಗೊತ್ತಾ ನಿಮ್ಗೆಲ್ಲ? ಲೋಕದಲ್ಲಿ ಇವಳಿಗಿಂತ ದೊಡ್ಡ ಪಾಪಿ ಯಾರು ಇಲ್ಲ. ಹೇಳು ವಿನೀತಾ, ಹೇಳು. ನಿನ್ನ ವಯಸ್ಸು ಪ್ರಾರ್ಥನೆ ಮಾಡೋದಲ್ಲ. ಹೇಳು, ಬಾ ಎಂಜಾಯ್ ಮಾಡು ವಿನೀತಾ. ಹೇಳು, ಪ್ರಾರ್ಥನೆ ಮಾಡ್ಬೇಡ ವಿನೀತಾ, ಬಾ ಎಂಜಾಯ್ ಮಾಡು. ಇವತ್ತು ನ್ಯೂ ಇಯರ್, ಬಾ ಹೇಳು ಹೇಳು. ಬಸ್ಸು ನೋಡಿ, ಬಸ್ಸು ನಾನು ಏನ್ ಮಾಡ್ತೀನಿ ಅಂತ ನೋಡಿ. ಈಗ ಎದ್ದೆ ಬಸ್ಸು ವೆರಿ ಗುಡ್ ನೀನು ಟೀಮ್ ಲೀಡರ್ ಮಾತಾಡು ನಾನು ಪಾಪಿ
ನನ್ನ ನೋಡ್ರು ಏನ್ ಮಾಡ್ತೀನಿ ಹೋಗಿ ಬಸ್ ವಿನೀತಾ ಟಯರ್ಡ್ ಆಗ್ಲಿಲ್ವಾ? ಎಷ್ಟು ಪ್ರೇಯರ್ ಮಾಡೋದು, ಸಾಕು. ನಿನ್ನೆಯಿಂದ ಪ್ರೇಯರ್ ಮಾಡ್ತಾನೇ ಇದ್ಯಾ, ಸಾಕು. ಸ್ವಲ್ಪ ರೆಸ್ಟ್ ಮಾಡು, ಸ್ವಲ್ಪ ಮಲ್ಕೊಮ್ಮ. ಜೂಜೂಲಾಲಿ ಜಿಲಜಿಲಾಲಿ 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 ಮಲ್ಕೋ. ಅಯ್ಯೋ ನೀವ್ಯಾಕೋ ಹೊತ್ಕೊಂಡಿದ್ದೀರಾ? ನಾನು ಅವಳನ್ನ ಮನ್ಸಿದ್ರೆ ನೀವ್ಯಾಕೋ ನಮ್ದೆಲ್ಲ ಕೆಲಸ ರಾತ್ರಿ ಅಲ್ಲ. ನೀವು ಹೀಗೆ ಹಾಡು ಹೇಳ್ತೀರಿ ಬಾಸ್, ಯಾರು ಮಲ್ಗಲ್ಲ ಹೇಳಿ. ಬಾಸ್ ನೀವು ಆ ವರ್ಷಿಪ್ ಟೀಮ್ ಅಲ್ಲಿ ಇರ್ಬೇಕಿತ್ತು ಬಾಸು. ನಿಮ್ಗೆಲ್ಲ ಗೊತ್ತಿಲ್ಲ. ಕನ್ನಡ ಸಭೆಯ ಪಾಸ್ಟರ್ ನಮ್ ದೊಡ್ಡ ವಿರೋಧಿ ನಾನು ಎಲ್ಲೆಲ್ಲಿ ಹೋಗಿ ಯಾರನ್ನ ಮಾಡ್ತೀನೋ ಅವರನ್ನೆಲ್ಲ ಇವರೇ ಇಟ್ಕೊಳ್ಳೋದು. ಅಯ್ಯೋ ಇವ್ರ ಈಗ ಏನ್ ಮಾಡ್ತಾರೆ ಗೊತ್ತಿಲ್ಲ. ನೋಡೋ ಎದ್ದು ಬಿಟ್ಲು ನೋಡೋ. ದೇವರಾತ್ಮನ ಪ್ರೇರೇಪಣೆಯಿಂದ ನಾನು ಭೇಟಿಯಾಗುವಂತೆ ನಿಜವಾಗಿ ಹೇಳಿದರೆ ದೇವರೇ ನನ್ನ ನಿಲ್ಲಿಗೆ ಕಳಿಸಿದ್ದಾನೆ. ನೀನು ಮಾಡುವ ಪ್ರಾರ್ಥನೆ ಮಾತ್ರ ಬಿಡಬೇಡ. ಯಾಕೆಂದರೆ ನೋಡಿ, ಎಲ್ಲಿಯನ ಪ್ರಾರ್ಥನೆ, ದಾನಿಯೇಲನ ಪ್ರಾರ್ಥನೆ, ಶದ್ರಕ್ ಮೇಷಕ್ ಅಬೇದ್ನೆಗೋನ ಪ್ರಾರ್ಥನೆ, ಪೌಲ ಸೀಲನ ಪ್ರಾರ್ಥನೆ ನೋಡಿದ್ದೇವೆ. ಎಲ್ಲ ಪ್ರಾರ್ಥನೆಗಳು ಸತ್ಯಗಳಲ್ಲಿ ನೋಡಿದ್ದೇವೆ. ಅವರು ಜಯ ಹೊಂದಿದ್ರು. ಅದಕ್ಕಿಂತ ಮಿಗಿಲಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಾದರೆ ನೀನು ನೀತಿವಂತಳು. ಇನ್ನು ಯಾವುದೇ ಸೈತಾನನ ಕಾರ್ಯಗಳು, ಯಾವುದೇ ಸಂಗತಿಗಳು ಆ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಏಕೆಂದರೆ ವಾಕ್ಯ ಹೇಳ್ತಾ ಇದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹಳ ಬಲವಾಗಿದೆ. ಯಾಕಂದ್ರೆ ಅದೇ ವಾಕ್ಯದಲ್ಲಿ ನೋಡ್ತೇವೆ, ಯಾಕೋ 5:12 ಎಲಿಯನು ಪ್ರಾರ್ಥಿಸುವಾಗ ಅಲ್ಲಿ ನೋಡ್ತೇವೆ, ಕೂಡ ನೋಡ್ತೇವೆ. ಅದೇ ರೀತಿಯಲ್ಲಿ ನಿನ್ನ ಪ್ರಾರ್ಥನೆ ಮಾಡುವುದು ಮಾತ್ರ ನೀನು ಬಿಡಬೇಕು. ನಾನು ನನ್ನ ಪ್ರಾರ್ಥನೆ ಮಾಡುವುದನ್ನು ಬಿಡುವುದಿಲ್ಲ, ನಾನು ವಾಕ್ಯ ಓದುವುದನ್ನು ಬಿಡುವುದಿಲ್ಲ, ನಾನು ಪ್ರಾರ್ಥನೆ ಮಾಡ್ತಲೇ ಇರ್ತೇನೆ. ಅಯ್ಯೋ, ನಾನು ಪ್ರಾರ್ಥನೆ ಮಾಡುವುದನ್ನು ಬಿಡುವುದೇ ಇಲ್ಲ. ಇದೇ ದಿನ ಮೊದಲುಗೊಂಡು ನಾನು ನಿರ್ಧಾರ ಮಾಡುತ್ತೇನೆ, ನಾನು ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುತ್ತೇನೆ. ಅಯ್ಯೋ ಏನು ಮಾಡಿದ್ರು? ನಾವು ಪ್ರಾರ್ಥನೆ ಮಾಡಿದ್ರೆ ತಡೆದಿದ್ರೆ ನೀವು ಬಪ್ಟಿಸ ಮಾಡಿಕೊಂಡು ಬಂದಿದ್ದೀರಿ. ಬಾಸಿಗೆ ಹೊಡಿತೀರನ್ರು. ಬಿಟ್ರು ನನ್ಗೇನ್ ಗೊತ್ತಿದ್ದು ಬರ್ತಾನೆ. ಐಡಿಯಾ ಮಾಡುವ ಕಣ್ರು, ಒಂದು ಐಡಿಯಾ ಮಾಡುವ. ನಾವು ಒಬ್ಬೊಬ್ರು ಹೋಗಿ ಏನು ಆಗ್ಲಿಲ್ಲ. ಈಗ ನಾವು ಎಲ್ಲ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಒಟ್ಟಿಗೆ ಅವನ್ನ ಕಾಯ್ತಿರುವ ಎಷ್ಟಿಗೆ ಅವನ್ನ ಕಾಯ್ತಾಡುವ.
ಅಯ್ಯೋ ಹೋಗೋಣ ನಾವು ನಮಸ್ತೆ ಆಯ್ತಲ್ಲ ಬಾಸ್ ಅಲ್ಲಿ ಬಾಸ್